ಸೊ ಈ ಮನೆ ಮೇಲೆ ಅದನ್ನು ಪುಷ್ ಆಗಿಬಿಟ್ಟು ಕಂಪ್ಲೀಟ್ ಇದನ್ನು ಕೊಲ್ಯಾಪ್ಸ್ ಆಗಿದೆ. ಸೊ ಇದ್ರ ಮೂಲ ಮನೆ ಓನರ್ ಬಂದುಬಿಟ್ಟು ಇದು ಸೀತಾರಾಮ್ ಪೂಜಾರಿ ಅಂತ ಹೇಳ್ಬಿಟ್ಟು ಅವರು ಸೀತಾರಾಮ್ ಪೂಜಾರಿ ಮಗ. ಸೊ ಅವರಿಗೆ ಸಂಬಂಧಪಟ್ಟಿರೋಂಥದ್ದು. ಆಮೇಲೆ ಈ ಕಡೆ ಸೈಡು ಅವರ ತಂದೆ ಕಾಂತಪ್ಪ ಪೂಜಾರಿ ಅಂತ ಹೇಳ್ಬಿಟ್ಟು, ಮತ್ತು ಅವರು ವೈಫ್ ಪ್ರೇಮ ಪೂಜಾರಿ ಅಂತ ಹೇಳ್ಬಿಟ್ಟು. ಈ ಕಡೆ ಸೈಡು ಇರುವಂಥ ಮನೆಯಲ್ಲಿ ಅವರು ಸೀತಾರಾಮ್ ಪೂಜಾರಿ ಮತ್ತು ಅಶ್ವಿನಿ ಅಂತ ಹೇಳ್ಬಿಟ್ಟು ಅವರ ಸೊಸೆ, ಮತ್ತು ಇಬ್ಬರು ಮಕ್ಕಳು ಆರ್ಯನ್ ಮತ್ತು ಆಯುಷ್ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನ ಇಲ್ಲಿ ವಾಸವಾಗಿದ್ದರು. ಸೊ ಫಸ್ಟು ಅದನ್ನು 4:15 ಗಂಟೆ ಆದ ತಕ್ಷಣ ಅವರ ಮಗ ಏನು ಸೀತಾರಾಮ್ ಪೂಜಾರಿ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಬಂದುಬಿಟ್ಟು ನಮ್ಮ ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಏನಿದ್ದಾರೆ ಕರೀಮ್ ಅಂತ ಹೇಳ್ಬಿಟ್ಟು ಅವರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾದ ತಕ್ಷಣ ಇಮಿಡಿಯೇಟಾಗಿ ಇವರು ನಮ್ಮ ತಹಶೀಲ್ದಾರ್ಗೆ ಕಾಲ್ ಮಾಡಿ ತಹಶೀಲ್ದಾರ್ ಮುಖಾಂತರ ನಮಗೂ ಸಹ ಮಾಹಿತಿ ಬಂತು. ಸೊ ಬಂದಾದ ತಕ್ಷಣ ಇಮಿಡಿಯೇಟ್ಲಿ ನಾವು ಎಚ್ಚೆತ್ಕೊಂಡು ನಮ್ಮ SDRF ಟೀಮು ಮತ್ತು NDRF ಟೀಮಿಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. SDRF ಟೀಮು ಎಷ್ಟು ಸಾಧ್ಯತೆ ಅಷ್ಟು ಬೇಗ ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ದೇ ಕೇಮ್ ಓವರ್ ಹಿಯರ್. ಸೊ ದೇ ರೀಚ್ಡ್ ಆ್ಯಂಡ್ ದೇ ಸ್ಟಾರ್ಟೆಡ್ ದೇರ್ ಪ್ರೊಸೆಸ್. ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡು SDRF, NDRF, ಫೈರ್ ಡಿಪಾರ್ಟ್ಮೆಂಟ್, ಸೊ ಎಲ್ಲರೂ ಸೇರಿ, ಮತ್ತು ಅದಕ್ಕಿಂತ ಮುಂಚಿತವಾಗಿ ನಾವು ಬರಲಾರ್ಕಿಂತ ಮುಂಚಿತವಾಗಿ ಇಲ್ಲಿರುವಂಥ ಏನು ಸ್ಥಳೀಯರಿದಾರಲ್ವ, ರಿಯಲಿ ದೇ ವರ್ಕ್ ವೆರಿ ಹಾರ್ಡ್. ಸ್ಥಳೀಯರಿಂದ ನಮಗೆ ತುಂಬಾ ಲೈಕ್ ಬರೋ ಟೈಮ್ನ ಮುಂಚಿತವಾಗಿ ಮಗು ತಾಯಿಗೆ ಅವರಿಗೆ ಅದನ್ನೆಲ್ಲವನ್ನು ಸಹ ಆರೈಕೆ ಮಾಡಿಕೊಂಡು, ಸೊ ಮತ್ತು ಅದ್ರ ಮುಂಚಿತವಾಗಿಯೇ ಬರಲಾರ್ಕಿಂತ ಮುಂಚೆಗೆ ಏನು ಈ ಮನೆ ಮೂಲ ಓನರ್ ಇದ್ದಾರೆ ಕಾಂತಪ್ಪ ಪೂಜಾರಿ ಅವರಿಗೆ ಕ್ಷೇಮ KS ಹೆಗ್ಡೆ ಹಾಸ್ಪಿಟ್ಲಿಗಿದೆ ಅಲ್ವ, ಅಲ್ಲಿಗೆ ಶಿಫ್ಟ್ ಮಾಡಿದರು. ಸೊ ನಾವು ಹಾಸ್ಪಿಟ್ಲಿಗೂ ಸಹ ನಾನೇ ಖುದ್ದು ಪರ್ಸ್ನಲಿ ವಿಸಿಟ್ ಮಾಡಿದ್ದೀನಿ. ಸೊ ಕಾಂತಪ್ಪ ಪೂಜಾರಿ ಅವರು ಆ್ಯಸ್ ಆಫ್ ನೌ ಹಿ ಈಸ್ ಡೂಯಿಂಗ್ ಗುಡ್. ಅವರಿಗೆ ಕಾಲಿಗೆ ಮಾತ್ರ ಏಟಾಗಿದೆ, ಕಾಲ್ದು ಒಂದು ರೈಟ್ ಲೆಗ್ ಫ್ರ್ಯಾಕ್ಚರ್ ಆಗಿದೆ, ಅದನ್ನು ಅವರು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇಲ್ಲಿರುವಂಥ ಏನು ಪ್ರೇಮ ಪೂಜಾರಿ ಅವ್ರದ್ದು ಡಿಕ್ಲರೇಷನ್ ಇನ್ನೂ ಕೊಡಬೇಕು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಸೊ ನೋಡೋಣ. ದೆನ್ ಸೆಕೆಂಡು ಆರ್ಯನ್ ಮತ್ತು ಆಯುಷ್ ಮತ್ತು ಅಶ್ವಿನಿ ಅವ್ರಿಗೂ ಸಹ ಕ್ಷೇಮ ಅವರಿಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಸೊ ಡಾಕ್ಟ್ರು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ವಿಲ್ ಲೆಟ್ ಯು ನೋ ಫರ್ದರ್ ಥಿಂಗ್ಸ್. ಸೊ ಇದು ಏನಾಗಿದೆ ಅಂದರೆ ಗುಡ್ಡ ಜರಿದ್ಬಿಟ್ಟು ಸಂಪೂರ್ಣವಾಗಿ ಮನೆಗೆ ಪುಷ್ ಮಾಡಿಬಿಟ್ಟು ಮನೆ ಇಲ್ಲಿ RCC ಮನೆ ಆಗಿದ್ದ ಕಾರಣಕ್ಕಾಗಿ ಕಂಪ್ಲೀಟ್ ಅದನ್ನು ಕೆಳಗಡೆ ಕೊಲ್ಯಾಪ್ಸ್ ಆಗಿದೆ. ಸೊ ಇದು ಇರುವಂಥದ್ದು ಇದನ್ನು RCC ಮನೆ ಆಗಿದ್ದ ಕಾರಣಕ್ಕಾಗಿ ಅದರಲ್ಲಿನೂ ಸಹ ಇದು ಲ್ಯಾಟ್ರೈಟ್ ಇರುವಂಥದ್ದು. ಸೊ ಬೇಗ ನಮಗೆ ಅದನ್ನು ಡ್ರಿಲ್ ಮಾಡಿಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಆ ವಿಷಯದಲ್ಲಿ ಸ್ಥಳೀಯರು ಮತ್ತು NDRF ಟೀಮ್ ಮತ್ತು SDRF ಟೀಮ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಹಕಾರ ಕೊಟ್ಟು ಅವರು ಹೊರಗೆ ತೆಗೆದಿದ್ದಾರೆ. ದೇ ಡಿಡ್ ವೆಲ್. I appreciate NDRF team and SDRF fire department, including the localites, especially the localites. So I appreciate the localites, what they have done the good job. So ಈ ವಿಷಯ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆದಂಥ ಕರೀಮ್ ಅವರಾಗಿರ್ಬೋದು, ಮತ್ತು ಸಂತೋಷ್ ಕುಮಾರ್ ಬೋಳಿಯಾರ ಅವರು ಆಗಿರ್ಬೋದು, ಆಸಿಫ್ ಆಗಿರ್ಬೋದು ಪಂಚಾಯತಿದು, ಮತ್ತು ಜಮೀಲ್ ಆಗಿರ್ಬೋದು, ಹನೀಫ್ ಆಗಿರ್ಬೋದು, ಸೊ ಮತ್ತು ಇವರು ಅಧ್ಯಕ್ಷರು ಅವರನ್ನು ಸಹ ಇದ್ರದ್ದು ಅಪ್ಡೇಟ್ಸ್ ತೊಗೊಂಡಿದ್ದಾರೆ. ಸೊ ಮತ್ತು ಹೆಲ್ತ್ ಮಿನಿಸ್ಟರ್ ನಮ್ಮ ಆರೋಗ್ಯ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದ್ರ ಬಗ್ಗೆ ನನಗೆ ಮಾಹಿತಿ ಪಡ್ಕೊಂಡು ಅಪ್ಡೇಟ್ ತೊಗೊಂಡಿದ್ದಾರೆ. ಉಸ್ತುವಾರಿ ಸಚಿವರು ಸಹ ಇಲ್ಲಿಗೆ ಆಗಮಿಸ್ತಿದ್ದಾರೆ. ಹಾಗೆಯೇ ನಮ್ಮ ಕಂದಾಯ ಇಲಾಖೆ ಸಚಿವರು ಸಹ ಕೃಷ್ಣ ಬೈರೇಗೌಡರು ಸಾರನ್ನು ಸಹ ಮಾತಾಡಿದ್ದು, ಅವರಿಗೂ ಸಹ ಇದರಿಗೆ ಸಂಪೂರ್ಣವಾಗಿ ಸಂಕ್ಷಿಪ್ತ ವರದಿ ಅವರಿಗೆ ನಾನು ಕೊಟ್ಟಿರ್ತೇನೆ ಅವರಿಗೆ. ಸೊ ಮುಂದಿನ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.